ಇವ್ರಿಗೂ ಮನಸ್ತಾಪ ಇದೆ ಅಂತ ಎಲ್ಲವರೆಲ್ಲ ಸರಿಯಾಗಿದೆ ಸರ್. ಇವತ್ತು ನನ್ನ ಮನಸ್ಸಿಗೆ ಏನಿಲ್ಲ, ನನ್ನ ಮನಸ್ಸಿಗೆ ಏನಿಲ್ಲ ಅಂತ ಇಬ್ರು ಹೇಳ್ಬಿಟ್ಟಿದ್ದಾರೆ. ನೀವು ಮೀಡಿಯಾದಲ್ಲಿ ಹೇಳಿದ್ದಾರೆ. ಇವತ್ತಿದ್ದಲ್ಲ ಎರಡು ಒಳ್ಳೆ ಮನಸ್ಸಿಂದ ಅಖಂಡಕ್ಕೆ ಹೋಗ್ಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ಅಷ್ಟೇ. ಇವತ್ತು ಕಾಂಗ್ರೆಸ್ ಪಕ್ಷ ಅಂದ್ರೆ ಬಹಳ ದೊಡ್ಡ ಪಕ್ಷ, ಸರ್ವ ಜನಗಳ ಶಾಂತಿ ಪೋಟ ಇದ್ದಂಗೆ. ನಮ್ ಬೀದರ್ ಜಮೀರ್ ಅಹಮದ್ ಖಾನ್ ಬಂದಾರಲ್ಲ, 100 MLAಗಳು ಬಂದು ಹೋಗಿರ್ಬೇಕಲ್ಲೇ. ಅಂದ್ರೆ ವಜ್ರನೇ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಬಂದ್ರೆ ಅಖಂಡಕ್ಕೆ ದಾನ ಧರ್ಮ, ಹಿಂದೂ ಮುಸ್ಲಿಮ್ಸ್ ಎಲ್ಲರಿಗೆ ಸಹಾಯ ಮಾಡ್ತಾರೆ. ಇವತ್ತು ಇಷ್ಟು MLAಗಳು ಬಂದ್ರು, ₹1 ಒಂದು 50,000 ಆಗ್ಲಿ, ಲಕ್ಷ ರೂಪಾಯಿ ಯಾರು ಕೊಟ್ಟಿಲ್ಲ. ನಮ್ಮ ಬೀದರ್ ಜಮೀರ್ ಅಹಮದ್ ಅಖಂಡ ಹೋಗ್ತಾರ. ಈಗ ನೋಡ್ರಿ, ಲಕ್ಷಾಂತರ ರೂಪಾಯಿ ದಾನ ಧರ್ಮ ಮಾಡೋಗ್ತಾರೆ. ಅದಕ್ಕೆ ಸಬ್ಕಿ ದಿಲೋಕಿ ಧಡ್ಕರ್ ಬೀದರ್ ಜಮೀರ್ ಅಹಮದ್ ಖಾನ್ ಎಲ್ಲರೂ ಮನಸ್ಸು ಗೆಲ್ಲಂತ ಧೀಮಂತರಾಗ ಜಾತಿ ಇಲ್ಲ ಮನುಷ್ಯ. ಮನಸ್ತಾಪ ಇದೆ ಅಂತ ಸುಳ್ಳು ಏನಿಲ್ಲ. ಈಗ ಇಬ್ರು ನನ್ನ ಮನಸ್ಸಲ್ಲಿ ಏನಿಲ್ಲ, ಮಲ್ಲಣ್ಣ ಹೇಳಿದ್ದಾರೆ. ನನ್ನ ಮನಸ್ಸಲ್ಲಿ ಏನಿಲ್ಲ ಅಂದ್ರೆ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಹೇಳಿದ್ದಾರೆ. ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ ಇಬ್ರಿಗೂ ಮನಸ್ತಾಪ ಇದೆ, ಬರ್ಬೇಕು. ಹೌದು, ಬಂದಾರ. ಈಗ ಈ ಕಾಂಗ್ರೆಸ್ಗೆ ಖಚಿತ ಗೆಲುವು. ಇವ್ರಿಬ್ರು ಮಧ್ಯೆ ಮನಸ್ತಾಪದ ಸುಳ್ಳು ಏನ್ ಮಾಡ್ತೀರಾ ಸರ್? ಏನ್ ಮಾಡಕ್ಕೆ ಸರ್? ಈಗ ಹೇಳಿ ಹೊರ ಬಿಡ್ರ ಬಾಯಿಂದ, ಅದು ಏನೂ ಇಲ್ಲ ನಮ್ಮಲ್ಲಿಗೆ. ನಾವೆಲ್ಲ ಒಂದೇ ಅಂತಿ. ಈಗ ಎಲೆಕ್ಷನ್ ಬಿಡಾಕತ್ತಾರೆ, ವಜ್ರನೇ ಬೀದರ್ ಜಮೀರ್ ಅಹಮದ್ ಖಾನ್ ಬಂದ್ರೆ ಈಗ ಎಲೆಕ್ಷನ್ ಚೇಂಜ್ ಆಗ್ಬಿಡ್ತೈತಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಬೀದರ್ ಜಮೀರ್ ಅಹಮದ್ ಖಾನ್. ನಮ್ಮ BZ ಜಮೀರ್ ಅಹಮದ್ ಬಂದಿರೋದಕ್ಕೆ ಒಳ್ಳೆ ಖುಷಿ ಆಯಿತು. ಈಗ ಐತಲ್ಲ ದಾವಣಗೆರೆ ಬದಲಾವಣೆ ಆಗ್ತೈತಿ. ಇವತ್ತು ಸಮರ್ಥ ಶಾಮ್ನೂರ್ ನಮ್ದು ಫ್ರೆಂಡ್ ಇದೆಯಲ್ಲ, 15ರಿಂದ 20 ಸಾವಿರ ಲೀಡ್ನಾಗೆ ಗೆಲ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮಲ್ಲೇ ಕೆಲವರು ಇಬ್ಬರಿಗೂ ಮನಸ್ತಾಪ ಇದೆ, ಜಮೀರ್ ಅಹಮದ್ ಬರ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಸೋಲುತ್ತೆ ಅನ್ನೋದು ಕೂಡ ಸಮರ್ಥರಿಗೆಲ್ಲ ಇದಾಗುತ್ತೆ. ಇಲ್ಲ, ನಾನು ಒಂದು 8 ದಿನ ಹಿಂದ್ಗಡೆ ಪ್ರೆಸ್ ಮೀಟ್ನಾಗ ನಾನು ಹೇಳಿದ್ದೆ, ಅವ್ರು ಬಂದೇ ಬರ್ತಾರೆ, ಅವರು ಸ್ನೇಹಿತರು, ಅವ್ರು ಒಂದು ಮಾತು ಹೇಳ್ಕಂದಾರೆ. ಅವ್ರ ಮನಸ್ಸಿನಾಗ ಎಂಥ ಏನಿಲ್ಲ, ಏನಪ್ಪ ಅಂದರೆ ಬಂದು ಈಗ ಮಾತಾಡ್ತಾರಂತ ಅವಾಗ ಹೇಳಿದ್ದೆ ನಾನು. ಈಗ ಬಂದಾರೆ, ಇಬ್ಬರು ಮನಸ್ಸಿನಾಗ ಏನಿಲ್ಲ, ಪ್ರೀತಿ ಇದೆ, ಅವ್ರಿಗೆ ಕೆಲಸ ಮಾಡ್ತಾರಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸುಳ್ಳು ಸುದ್ದಿ ಅಪ್ಸರ್ಗೆ ಏನು ಹೇಳ್ತಾರೆ? ಏನಿಲ್ಲ, ಇದು ಮಲ್ಲಣ್ಣವ್ರಿಗೂ ಮನಸ್ತಾಪ ಇದೆ, ಅವ್ರಿಗೂ ಮಾತಾಡಲ್ಲ ಅನ್ನೋದು. ಅದು ಇಲ್ಲಿ ಕಾಂಗ್ರೆಸ್ ಸೋಲ್ಸಕ್ಕೆ ಆ ಥರ ಮಾತಾಡ್ತಿರೋದು. ಎಂದು ಕಾರಣಕ್ಕೂ ಕಾಂಗ್ರೆಸ್ಸಲ್ಲಿ ಸೋಲಲ್ಲ. ಭದ್ರಕೋಟೆ ಇದು SS ಶಿವಶಂಕರಪ್ಪ, ಅದು ಭದ್ರಕೋಟೆ, ಯಾರ್ದು ಕೈಯಿಂದ ಅಲ್ಗಾಡ್ಸೋಕ್ಕಾಗಲ್ಲ ಇಲ್ಲಿ. ಮುಸ್ಲಿಮರು ಓಟೇ ಬೇಡ ಬಿಜೆಪಿಗೆ, ಬೇಡ, ನಾವು ಕೊಡೋಂಗಿಲ್ಲ ಅವ್ರ ಓಟು. ಅವ್ರು ಎಷ್ಟು ಹೇಳಿದ್ರು ನಾವು ಕೊಡೋಂಗಿಲ್ಲ. ಅವ್ರು ಗೆದ್ದಲೂ ಇಲ್ಲ, ಇಲ್ಲಿ ಗೆಲ್ಲಲ್ಲ ಅವರು 100%. ಇನ್ನು 100 ವರ್ಷ ಹೋದ್ರೂ ಇಲ್ಲಿ ಗೆಲ್ಲಲ್ಲ. ಯಾಕೆ ಮುಸ್ಲಿಮ್ಸ್ ಬಿಜೆಪಿ ಆಗಿರ್ಬೋದು, ಯಾಕೆ ಸ್ವಲ್ಪ ದ್ವೇಷ ಅವರಿಗೆ? ಇನ್ನು ನೀವು ಮಾಧ್ಯಮದಾಗ ಎಷ್ಟು ಮಾತಾಡ್ತಾನೆ ನೋಡಿರಲ್ಲ ನೀವು, ಬೈಬದ್ನಾಗ ಮಾತಾಡ್ತಾ ಇದ್ದಾರೆ ಹಿಜಾಬ್ ಬಗ್ಗೆ. ಆಮೇಲೆ ಹೆಂಗಸರಿಗೆ 3,000, ಗಂಡಸರಿಗೆ 2,000 ಅಂತ ಏನಿಲ್ಲ ಸರ್. ಸಿದ್ದರಾಮಯ್ಯ ಗೌರ್ಮೆಂಟು 5 ಯೋಜನೆ ಕೊಟ್ಟಿದೆ, ಅದು ಎಲ್ಲ ಇಡೀ ಕರ್ನಾಟಕ ಜನಸಂಖ್ಯೆಗೆ ಅದರ ಲಾಭ ಆಗ್ತಿದೆ. ನಾವು ಪ್ರೀತಿ ಇರೋದು ನಮ್ಮ ಕಾಂಗ್ರೆಸ್ ಮೇಲೆ. ನಮಗೆ ಅವ್ರು ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರ ಜೊತೆಗಿದೆ ನಾವು. ಕುಟುಂಬ ಹೇಗೆ ಏನೋ ದಾವಣಗೆರೆಯಲ್ಲಿ ಸಮರ್ಥರು ಹೇಗೆ? ಸಮತ್ತು ಒಳ್ಳೆ ಹುಡುಗ, ನಮ್ಮ ಫ್ರೆಂಡು, ನಮಗೆ ಭರೋಸೆ ಇದೆ, ಕೆಲಸ ಮಾಡ್ತಾರಂತೆ. ಯುವ ಕ್ಯಾಂಡಿಡೇಟ್ ಕೆಲಸ ಮಾಡ್ತಾರಂತ ಭರೋಸೆ ಇದೆ ಅವ್ರ ಮೇಲೆ. ಮಾತಾಡ ದಾವಣಗೆರೆ ಚೆನ್ನಾಗಿದೆ ಸರ್. ಏನಿಲ್ಲ ಸರ್ ಅವರಿಬ್ಬರು ಫ್ರೆಂಡ್ ಸರ್. ಏನಿಲ್ಲ ಆ ಥರ ಏನಿಲ್ಲ ಸರ್. ಅವ್ರದ್ದು ಇಬ್ಬರು ಫ್ರೆಂಡ್, ಅವ್ರದ್ದು ಎಲ್ಲ ಚೆನ್ನಾಗಿದ್ದಾರೆ ಸರ್. ಜನ ಹೇಳ್ತಾರೆ ಸರ್, ಜನ ಏನೈತಿ ಸರ್, ಜನ ಸುಮ್ಮನೆ ಹೇಳ್ತಾರೆ. ಅವ್ರವ್ರು ಚೆನ್ನಾಗಿದ್ದಾರೆ ಸರ್. ಒಟ್ಟಿಗೆ ಜನ ಇಡ್ತಾರಲ್ಲ ಸರ್, ಅವ್ರವ್ರು ಚೆನ್ನಾಗದ. ಅವ್ರವ್ರ ಮಧ್ಯದಾಗ ಕೆಡವೆ ಮಾತಾಡ್ತಾರೆ ಅವರು. ಭಾಳ ಜನ ಹೇಳಿದ್ದಾರೆ ಸರ್, ಬರಲ್ಲ ಅಂತ. ಈಗ ಬಂದಿದ್ದಾರೆ ಸರ್ 5ನೇ ತಾರೀಕಿಗೆ. ಕೆಲವರು ಈಗ ಬಂಡಾಯವಾಗಿ ಈಗ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಏನೇ ಇದ್ರೇನ ಕಾಂಗ್ರೆಸ್ ಬರುತ್ತೆ ಸರ್ ದಾವಣಗೆರೆ. ಇಲ್ಲ ಸರ್, ಕಾಂಗ್ರೆಸ್ ಟೋಟಲ್ ಎಷ್ಟು ಇಂಡಿಪೆಂಡೆಂಟ್ ನಿಂತ್ಕೊಂಡಾರಲ್ಲ, 5,000 ಓಟು ತಗೊಳಲ್ಲ ಅವರು. 5,000 ಓಟು ತಗೊಳಲ್ಲ. ನಮ್ದು ಕಾಂಗ್ರೆಸ್ ಇಲ್ಲಿ ಗೆಲ್ತೈತಿ, ಗೆದ್ದೈತಿ. ಸಮರ್ಥ ಬಗ್ಗೆ ಹೇಳ್ತೀನಿ ಸರ್, ಒಳ್ಳೆ ಹುಡುಗ, ಕೆಲಸ ಮಾಡಿಕೊಡ್ತಾನ. ಅವ್ರ ಫ್ಯಾಮಿಲಿನೂ ಒಳ್ಳೇದು ಸರ್. ಏನು ಬೇಕಾದ್ರೆ ನೇರವಾಗಿ ಕೆಲಸ ಮಾಡಿಕೊಡ್ಬೋದು. ಸಮರ್ಥ 20ರಿಂದ 30 ಓಟಿಂದ ಗೆಲ್ಸ ಸರ್. 20,000 30,000 ಓಟಿಂದ ಗೆಲ್ತಾನ. ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಸರ್, ಒಳ್ಳೆ ಫ್ಯಾಮಿಲಿ ಸರ್. ಯಾರು ಬಂದ್ರೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಸರ್. ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ.
ಆಗಿನ ಮನೆ ಬಾಗ್ಲಿಗೆ ಬಂದಮೇಲೆ ಮರ್ಯಾದೆ ಕೊಡ್ತಾರ ಅಂಥ ಮನೆ ಅಲ್ಲ ಅದು, ಕಳಸ ಮನೆ ಅಲ್ಲ. ಎಲ್ಲರಿಗೆ ಕರೆದು ಕುಂದಿರಿಸಿ ಮಾತಾಡಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಂತ ನಮ್ಗೆ ಗೊತ್ತೈತಿ. ಹೆಚ್ಚು ಕಡಿಮೆ ನಾನು ಒಂದು 10 ವರ್ಷ ಆಯ್ತು, ನಾನು ಕಾಂಗ್ರೆಸ್ ಕಾರ್ಯಕರ್ತಾನೆ. ಯಾವಾಗ ಬಂದ್ರೂ ರೆಸ್ಪಾನ್ಸ್ ಕೊಡ್ತಾರೆ ಸೌಕಾರ. 20,000 ಓಟಿಂದ ಗೆಲ್ತಾನೆ ಸರ್ ಸಮರ್ಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.